ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಗುಟ್ಟಹಳ್ಳಿ ಮಕ್ಕಳಿಗೆ ಅಕ್ಷರದ ಬೆಳಕನ್ನು ನೀಡುತ್ತಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ. ಹಳ್ಳಿ ಮಕ್ಕಳ ಪ್ರತಿಭೆಯ ಕೈಗನ್ನಡಿ ಹಳ್ಳಿ ಶಾಲೆ. ಸ್ವಚ್ಛತೆ ಮತ್ತು ಸೌಂದರ್ಯದ ಪ್ರತಿಬಿಂಬವಾಗಿರುವ ಶಾಲಾ ಆವರಣ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಗುಟ್ಟಹಳ್ಳಿ ಒಂದು ಪುಟ್ಟ ಹಳ್ಳಿಯಾಗಿದೆ. ಇಲ್ಲೊಂದು ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಗ್ರಾಮದ ಕೀರ್ತಿಯನ್ನು ಬೆಳಗಿದೆ. ವಿಶಾಲವಾದ ಮೈದಾನವನ್ನು ಹೊಂದಿರುವ ಈ ಶಾಲೆಗೆ ಸುತ್ತಲೂ ಕಾಂಪೌಂಡ್ ನಿರ್ಮಿಸಲಾಗಿದೆ. ಕಾಂಪೌಂಡ್ ಗೋಡೆಯ ಮೇಲೆ ಅತ್ಯಾಕರ್ಷಕವಾದ ಚಿತ್ರಗಳನ್ನು ಬಿಡಿಸಲಾಗಿದೆ. ಹಾಗೆಯೇ ಶುಭಾಷಿತಗಳನ್ನು ಬರೆಯಲಾಗಿದೆ. ಅಚ್ಚರಿಯ ವಿಷಯವೇನೆಂದರೆ ಈ ಚಿತ್ರಗಳನ್ನು ಬರೆದವರು ಯಾವುದೇ ಆರ್ಟಿಸ್ಟ್ಗಳಾಗಲಿ ಕುಂಚ ಕಲಾವಿದರಾಗಲಿ ಅಲ್ಲ, ಸ್ವತಃ ಶಾಲೆಯ ಮುಖ್ಯ ಶಿಕ್ಷಕರಾದ ಮಸ್ತಾನ್ ವಲಿರವರು. ಇದಕ್ಕೆ ಬೇಕಾಗಿರುವ ಬಣ್ಣಗಳನ್ನು ಸಹ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಭರಿಸಿದ್ದಾರೆ. ಶಿಕ್ಷಕರು ಚಿತ್ರಗಳನ್ನು ಬಿಡಿಸುವುದನ್ನು ಕಂಡು ಪ್ರಭಾವಿತರಾದ ಮಕ್ಕಳು ಸಹ ಚಿತ್ರ ಬಿಡಿಸುವ ಕಲೆಯನ್ನು ರೂಢಿಸಿಕೊಂಡಿದ್ದಾರೆ. ತಾವೇ ಬರೆದ ಹಲವು ಚಿತ್ರಗಳನ್ನು ಶಾಲೆಯ ಒಳಗೆ ಅಂಟಿಸಿ ಕಲಾ ಕೌಶಲ್ಯವನ್ನು ತೋರಿದ್ದಾರೆ. ಶಾಲೆಯ ಆವರಣದಲ್ಲಿ ಹಲವು ಗಿಡ ಮರಗಳನ್ನು ಸಹ ಬೆಳೆಸಲಾಗಿದೆ. ಅಡಿಗೆ ಕೋಣೆಯು ಸಹ ಬಹಳ ಸ್ವಚ್ಛತೆಯಿಂದ ಕೂಡಿದೆ. ಈ ಶಾಲೆಯ ಮಕ್ಕಳು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಶಾಲೆಯ ಘನತೆಯನ್ನು ಮೆರೆದಿದ್ದಾರೆ. ಇವರ ಕೈಗಳು ಬರೀ ಪುಸ್ತಕ ಮತ್ತು ಲೇಖನಿಯನ್ನು ಮಾತ್ರ ಹಿಡಿಯದೆ ಅದರ ಜೊತೆಗೆ ಕಂಪ್ಯೂಟರ್ ಕೀಬೋರ್ಡ್ನ ಬಟನ್ಗಳನ್ನು ಸಹ ಒತ್ತಿ ಆಧುನಿಕತೆಯತ್ತ ಸಾಗುತ್ತಿವೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮೇಲ್ಗೈ ಸಾಧಿಸಿ ಪೋಷಕರ ಹಾಗೂ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಪುಟ್ಟ ಗ್ರಾಮದ ಶಾಲೆಯ ಕಾರ್ಯವೈಖರಿಯನ್ನು ಕಂಡ ಹಲವು ದಾನಿಗಳು ಮತ್ತು ಗ್ರಾಮಸ್ಥರು ವಿವಿಧ ರೀತಿಯ ವಿಶೇಷ ಕೊಡುಗೆಗಳನ್ನು ನೀಡಿ ಸಹಕರಿಸಿದ್ದಾರೆ. ಸುಮಾರು 14 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರಾದ ಮಸ್ತಾನ್ ವಲಿರವರ ಕರ್ತವ್ಯ ನಿಷ್ಠೆ, ಸೇವಾ ಭಾವನೆ, ಮಕ್ಕಳ ಮೇಲೆ ಇರುವ ವಿಶೇಷ ಕಾಳಜಿ ಕೂಡ ಶಾಲೆಯ ಪ್ರಗತಿಗೆ ಕಾರಣವಾಗಿರಬಹುದು ಎಂದರೆ ತಪ್ಪೇನಿಲ್ಲ. ಈ ಶಾಲೆಯ ಕುರಿತಾಗಿ ಒಂದು ಸಂಕ್ಷಿಪ್ತ ವರದಿಯನ್ನು ಬೆಳಕು ನ್ಯೂಸ್ ಒನ್ ಸುದ್ದಿವಾಹಿನಿಯು ನಿಮ್ಮ ಮುಂದಿಡುತ್ತಿದೆ. ದಯವಿಟ್ಟು ವೀಕ್ಷಿಸಿ. ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ಮಸ್ತಾನ್ ವಲಿ ಅಂತ. ಮಸ್ತಾನ್ ವಲಿ ಅಂತ. ಸರ್ ನಾನು ಈ ದಿನ ಗುಟ್ಟಹಳ್ಳಿ ಶಾಲೆಗೆ ಭೇಟಿ ನೀಡುವ ಉದ್ದೇಶ ಏನಂದರೆ, ನನಗೆ ಸುಮಾರು ಜನ ಸ್ನೇಹಿತರು ಹೇಳಿದರು, ಸಾಕಷ್ಟು ಬೇರೆ ಕಡೆಗಳಿಂದನೂ ನನಗೆ ತಿಳಿದು ಬಂತು. ಗುಟ್ಟಹಳ್ಳಿಯಲ್ಲಿ ಒಂದು ಸಣ್ಣ ಗ್ರಾಮ ಗುಟ್ಟಹಳ್ಳಿ, ಆ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ, ಅದು ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂಥೇಳಿ ತುಂಬ ಜನ ಇದ್ರ ಬಗ್ಗೆ ಮೆಚ್ಚುಗೆ ಮತ್ತು ಪ್ರಶಂಸೆ ವ್ಯಕ್ತಪಡಿಸಿದರು. ಇದರಿಂದಾಗಿ ನಾನು ತಮ್ಮ ಶಾಲೆಗೆ ಭೇಟಿ ನೀಡಿ ಇಲ್ಲಿ ನಡೆಯುವಂಥ ಚಟುವಟಿಕೆಗಳು, ಇಲ್ಲಿನ ಒಂದು ಕಾರ್ಯವೈಖರಿ ಹಾಗೂ ಸಾಧನೆಗಳ ಬಗ್ಗೆ ತಿಳಿದುಕೊಂಡು ನಮ್ಮ ಒಂದು ಬೆಳಕು ನ್ಯೂಸ್ ಒನ್ ಎಂಬ ಸುದ್ದಿವಾಹಿನಿಯ ಮೂಲಕ ಸಾರ್ವಜನಿಕರಿಗೆ ಹಾಗೂ ಶಿಕ್ಷಣ ಪ್ರೇಮಿಗಳಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಈ ದಿನ ತಮ್ಮ ಶಾಲೆಗೆ ನಾನು ಭೇಟಿ ನೀಡಿದ್ದೇನೆ. ಸರ್ ಸಂತೋಷ. ಸರ್, ಈ ಗ್ರಾಮದ ಶಾಲೆಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಸರ್? ಸರ್ 14 ವರ್ಷದಿಂದ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 14 ವರ್ಷದಿಂದ ಇದೇ ಶಾಲೆಯಲ್ಲಿ ನಿರಂತರವಾಗಿ ಇಲ್ಲಿ ತಾವು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಥವಾ ಸಹ ಶಿಕ್ಷಕರಾಗಿಯೋ ಸರ್? ಸರ್, ಇಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ನಿರ್ವಹಿಸಿಕೊಂಡು ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ತಾವು ಈ ಒಂದು ಶಾಲೆಯಲ್ಲಿ 14 ವರ್ಷಗಳ ಸೇವೆ ಸಲ್ಲಿಸಬೇಕಾದ್ರೆ ಇಲ್ಲಿನ ಸ್ಥಳೀಯ ಜನರ ಸಹಕಾರ ಹೇಗಿದೆ ಸರ್ ನಿಮಗೆ? ಸ್ಥಳೀಯವಾಗಿ ನಮ್ಮ SDMC ಅಧ್ಯಕ್ಷರಾಗಿರ್ಬೋದು ಅಥವಾ ಸಮಿತಿ ಆಗಿರ್ಬೋದು ಮತ್ತು ಪೋಷಕರು ಇದ್ದಾರಲ್ಲ, ಪೋಷಕರು ಗ್ರಾಮಸ್ಥರು ಉತ್ತಮ ಸಹಕಾರ ಕೊಡ್ತಾರೆ. ಶಾಲೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವುದೇ ಒಂದು ತಕರಾರುಗಳಾಗಲಿ ಯಾವುದೇ ರೀತಿ ತಂಟೆ ಏನೂ ಇರುವುದಿಲ್ಲ. ಇಲ್ಲಿ ಮುಕ್ತವಾಗಿ ನಾವು
ಕಾರ್ಯನಿರ್ವಹಿಸಕ್ಕೆ ಏನ್ ಅಂದ್ಕೊಂಡಿದ್ದೀವಿ ಅದನ್ನು ಮಾಡಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ರೀತಿನಲ್ಲೂ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ. ನೀಡ್ತಾರೆ. ಎಷ್ಟು ಜನ ಸಿಬ್ಬಂದಿಯವರು ನೀವು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸರ್? ನಾವು ಇಬ್ಬರು ಸಿಬ್ಬಂದಿ ಇದ್ದೀವಿ. ನೀವಿಬ್ರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ. ನಮ್ಮ ಶಾಲೆಯ ಆವರಣವನ್ನು ನೋಡಿದಾಗ ಒಂಥರ ಹೊಸ ರೀತಿಯಲ್ಲಿ ಕಾಣಿಸ್ತು. ಗೋಡೆ ಬರಹಗಳು ಆಕರ್ಷಣೀಯವಾಗಿ ಕಂಡು ಬಂದವು. ಈ ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಬಿಂಬಿಸುವಂಥ ರೀತಿಯಲ್ಲಿ ಚಿತ್ರಗಳು ಕಂಡವು. ಜೊತೆಗೆ ಈ ಒಂದು ಶಾಲೆ ಆವರಣ ಸ್ವಚ್ಛತೆಯಿಂದ ಕೂಡಿತು. ಕೆಲವು ಹಸಿರು ಗಿಡಮರಗಳು ಕೂಡ ಕಂಡು ಬಂದವು. ನಿಜಕ್ಕೂ ಕೂಡ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ಇಷ್ಟು ಉತ್ತಮ ರೀತಿಯಲ್ಲಿ ಶಾಲೆಯನ್ನು ಇಟ್ಕೊಂಡಿರೋದು ಸಂತೋಷ ಆಯಿತು. ಈ ಒಂದು ಶಾಲೆಗೆ ಇಲಾಖೆಯಿಂದಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದಾಗಲಿ ಏನಾದರೂ ಪ್ರಶಸ್ತಿ ಪುರಸ್ಕಾರಗಳು ಬಂದಿರೋದುಂಟಾ ಸರ್? ಸರ್, ಈ ಶಾಲೆಗೆ ಸ್ವಚ್ಛ ಶಾಲೆ ಅಂತೇಳಿ ಒಂದ್ಸಲ ನಮ್ಮ ಶಾಲೆಗೆ ಅವಾರ್ಡ್ ಬಂದಿತ್ತು. ಸರ್ಕಾರದಿಂದ ಬಂದಿತ್ತು. ಜೊತೆಗೆ ಈ ಶಾಲೆಯಲ್ಲಿ ನಾನು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿದೆ ಈ ಒಂದು ಶಾಲೆಯಲ್ಲಿ. ಜೊತೆಗೆ ಇಲ್ಲಿ ನಮ್ಮ ಶಾಲೆ ಮುಂದ್ಗಡೆ ತುಂಬಾ ಹಳ್ಳ ಇತ್ತು. ಅಲ್ಲಿ ತುಂಬಾ ಗಿಡಗಳೆಲ್ಲ ಬೆಳೆಸಿದ್ವಿ. ತುಂಬಾ ಚೆನ್ನಾಗಿತ್ತದು. ಆ ಹಳ್ಳದಲ್ಲಿ ಜೋಗಾಗಿರೋದ್ರಿಂದ ಅವೆಲ್ಲ 30 ಟಿಪ್ಪರ್ ಮಣ್ಣು ಹೊಡಿಸಿದ್ರಿಂದ ಅವೆಲ್ಲಾನು ಸ್ವಲ್ಪ ಇದಾಯ್ತು. ಇವಾಗ ಪುನಃ ನಾವು ಆ ಒಂದು ಎಲ್ಲಾ ಸೌಲಭ್ಯಗಳನ್ನು ಇವಾಗ ಪುನಃ ಎಲ್ಲಾನು ಮಾಡ್ತಾ ಇದ್ದೀವಿ. ಇನ್ನು ಒಂದು ವರ್ಷದಲ್ಲಿ ಎಲ್ಲಾನು ನಾವು ಪೂರ್ತಿಯಾಗಿ ಇನ್ನ ಅತ್ಯುತ್ತಮವಾಗಿ ಮಾಡ್ತಕ್ಕಂತಹ ಒಂದು ಆಸೆ ನನಗಿದೆ. ಅದನ್ನು ನೆರವೇರಿಸ್ತೀವಿ ಸರ್, ಗ್ಯಾರಂಟಿಯಾಗಿ. ಆಮೇಲೆ ಗ್ರಾಮಸ್ಥರ ಹಾಗೂ ಇತರೆ ದಾನಿಗಳಿಂದ ಏನಾದ್ರೂ ಈ ಶಾಲೆಗೆ ಕೊಡುಗೆಗಳು ದಾನದ ರೂಪದಲ್ಲಿ ಏನಾದ್ರು ಬಂದಿವೆಯಾ ಸರ್? ಸರ್, ಈ ಶಾಲೆಗೆ ಕೋವಿಡ್ ಟೈಮಲ್ಲಿ ತುಂಬಾ ಶಾಲೆ ಕಂಪ್ಲೀಟ್ ಆಗಿ ಇದು ಶಿಥಿಲ ಒಂದು ಸ್ಥಿತಿಗೆ ಬಂದಿತ್ತು. ಶೌಚಾಲಯ ಮತ್ತು ಕೊಠಡಿಗಳು. ಆ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬೆಂಗಳೂರವರು ನೇತೃತ್ವದಲ್ಲಿ ಏರ್ ಸ್ಪೇಸ್ ಕಾಲನೀಸ್ ಆಫ್ ಏರ್ ಸ್ಪೇಸ್ ಅಂತ ಹೇಳಿ ಅವರ ಒಂದು ಸಹಯೋಗದಲ್ಲಿ ಸುಮಾರು ನಮಗೆ ಒಂದು 6 ಲಕ್ಷಕ್ಕೂ ಮೇಲ್ಪಟ್ಟು ಅವರು ದಾನಿಗಳು ಎಲ್ಲ ಬಂದು ನಮ್ಮ ಶಾಲೆಯ ರಿಪೇರಿಯನ್ನು ಮಾಡಿಸಿದ್ರು. ಇದಕ್ಕೆ ಆಮೇಲೆ ಬಣ್ಣಗಳೆಲ್ಲ ಹಾಕ್ಕೊಟ್ರು. ಆಮೇಲೆ ಆಟಕ್ಕೆ ಮಕ್ಕಳ ಆಟದ ಸಾಮಾನುಗಳು ಅಂತಂದ್ರೆ ಜಾರೋ ಬಂಡೆ, ಉಯ್ಯಾಲೆ ಎಲ್ಲ ಮಾಡಿಸಿದ್ರು. ಜೊತೆಗೆ ಶೌಚಾಲಯವನ್ನು ರಿಪೇರಿ ಮಾಡಿಸಿದ್ದಾರೆ ಸರ್, ಅವರೇ ಮಾಡಿಸಿದ್ದು. ಅದು ಒಂದು ನಮ್ಗೆ ತುಂಬಾ ಸಹಕಾರಿ ಆಯ್ತು. ನಂತರ ಗ್ರಾಮ ಪಂಚಾಯತಿಯಿಂದ ಕೆಲವು ಸೌಕರ್ಯಗಳು ಬಂದು ನಮ್ಗೆ ಒಂದು ರೂಮ್ಗೆ ಅವರು ಪ್ಲೇಟ್ಗಳನ್ನು ಹಾಕೊಟ್ಟಿದ್ದಾರೆ. ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಸರ್? ಸರ್, ಮಸ್ತೇನಲ್ಲಿ ಗ್ರಾಮ ಪಂಚಾಯತಿ ಸೇರುತ್ತೆ ಅವರ ಒಂದು ಅಣಿಯಲ್ಲಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಬೆಲ್ ಕಂಪನಿಯಿಂದ ಸ್ವತಃ ನಾನೇ ಹೋಗಿ ಅಲ್ಲಿ ಭೇಟಿ ಮಾಡಿ ಒಬ್ಬ ಮಿತ್ರನ ಮುಖಾಂತರ ನಾನು ಅವರ ಜೊತೆಯಲ್ಲಿ ಹೋಗಿ ಇಲ್ಲಿ ಟೈಲ್ಸ್ ಅನ್ನು ಫ್ರೀ ಆಗಿ ಪಡ್ಕೊಂಡು ಬಂದು ನಾವು ನಮ್ಮ ಇನ್ನೊಂದು ಕೊಠಡಿ ಮತ್ತು ಟಾಯ್ಲೆಟ್ಗೆ ಅಂಗನವಾಡಿಗೂ ನಾವು ಟೈಲ್ಸ್ ಎಲ್ಲ ತಗೊಂಡು ಬಂದು ಲೇಯಿಂಗ್ ಮಾಡಿಸಿದ್ವಿ. ಅಷ್ಟನ್ನು ಅವ್ರು ನಿಮ್ಗೆ ಉಚಿತವಾಗಿ ಕೊಟ್ಟಿದ್ದಾರೆ ಸರ್ ಅವರು. ಸರ್, ಈಗ ನಿಮ್ಮ ಶಾಲೆ ಚಿಕ್ಕದಾಗಿದ್ರು ಕೂಡ ಆವರಣ ಮೈದಾನ ದೊಡ್ಡದಾಗಿದೆ. ಆ ಇಡೀ ಆವರಣಕ್ಕೆ ಒಳ್ಳೆ ಉತ್ತಮವಾದಂಥ ಕಾಂಪೌಂಡ್ ಗೋಡೆ ನಿರ್ಮಾಣ ಆಗಿದೆ. ಅದರ ಮೇಲೆ ಆಕರ್ಷಣೀಯ ರೀತಿಯಾದಂಥ ಒಂದು ಗೋಡೆ ಬರಹಗಳನ್ನು, ಕೆಲವು ಸಂದೇಶಗಳನ್ನು, ಸೂಚನೆಗಳನ್ನು ಕೂಡ ಗೋಡೆ ಬರಹಗಳ ಮೇಲೆ ಕಂಡು ಬರ್ತವೆ. ಇದನ್ನೆಲ್ಲ ಮಾಡಬೇಕಾದ್ರೆ, ಬರೆಸಬೇಕಾದ್ರೆ ಇದಕ್ಕೆಲ್ಲ ಖರ್ಚು ವೆಚ್ಚಗಳು ಯಾರು ಬರೆಸಿದ್ರು ಅಥವಾ ಯಾರು ಇಲ್ಲಿ ಕುಂಚ ಕಲಾವಿದರು ಇದನ್ನೆಲ್ಲ ಬರೆದ್ರು ಸರ್? ಸರ್, ಇದು ಈ ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಅನ್ನು ಅವರು ನರೇಗಾದಿಂದ ಶಿವಣ್ಣ ಎಂಬತಕ್ಕಂಥವ್ರು ಮಾಡಿಕೊಟ್ಟ ಮೇಲೆ ಅವರು ಪ್ರೈಮರು ಬಣ್ಣ ಹಾಕಿದ್ರು. ಅದರ ಜೊತೆಗೆ ಇಲ್ಲಿ ಇನ್ನು ನಾನು ಯಾವುದೇ ಸರ್ಕಾರದ ಅಷ್ಟು ಅಮೌಂಟ್ ಬರೋದಿಲ್ಲ. ಅದಕ್ಕೆ ನಾವು ಸ್ವಂತವಾಗಿ ನನ್ನ ಕೈಯಿಂದಾನೇ ನಾನು ಸ್ವತಃ ಬಣ್ಣಗಳೆಲ್ಲ ತಗೊಂಡು ಬಂದು ಸ್ವಂತವಾಗಿ ನಾನೇ ಒಂದು ಆ ಗೋಡೆಗಳ ಮೇಲೆ ನನ್ನ ಒಂದು ಬರವಣಿಗೆಯನ್ನು ನನಗೆ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇರುವುದರಿಂದ ನಾನು ಆ ಚಿತ್ರಕಲೆಯನ್ನು ನಾನು ಹಂಗೆ ರೂಢಿಸ್ಕೊಂಡು ಬಂದಿದ್ದೀನಿ. ಆ ಒಂದು ನನ್ನ ಒಂದು ಸ್ವ ಅಕ್ಷರಗಳಿಂದಾನೇ ನಾನು ಆ ಒಂದು ಬರೆದಿದ್ದೀನಿ ಸರ್. ಹಾಗಾದ್ರೆ ನೀವು ಉತ್ತಮ ಶಿಕ್ಷಕರು ಅಷ್ಟೇ ಅಲ್ಲ, ಉತ್ತಮ ಒಂದು ಆರ್ಟಿಸ್ಟ್ ಕೂಡ ಅಂತ ಹೇಳ್ಬೋದು ಸರ್. ಇದೆಲ್ಲ ಗೋಡೆ ಮೇಲೆ ಇರುವಂತಹ ಚಿತ್ರಗಳೆಲ್ಲ ತಾವೇನ ಬಿಡಿಸಿರೋ ಸರ್? ಗೋಡೆ ಮೇಲೆ ಇರ್ತಕ್ಕಂಥದ್ದು, ನಮ್ಮ ಶಾಲೆ ಒಳಗಡೆ ಆವರಣದಲ್ಲಿ ಇರ್ತಕ್ಕಂತಹ ಕೊಠಡಿಗಳ ಮೇಲೆ ಇರ್ತಕ್ಕಂಥದ್ದು, ಹಾಗೂ ನಮ್ಮ ಶಾಲೆಯ ಒಂದು ಬೋರ್ಡ್ ಆಗಿರ್ಬೋದು, ಅಥವಾ ನಮ್ಮ ಶಾಲೆ ಒಳಗಡೆ ಬರ್ದಿರ್ತಕ್ಕಂತಹ ಈ ರೂಮಿನ ಒಳಗಡೆ ಬಂದಿರ್ತಕ್ಕಂತಹ ಎಲ್ಲಾ ಗೋಡೆ ಬರಹಗಳನ್ನು
ನಮ್ಮ ಶಾಲೆಯ ಮಕ್ಕಳು ಮತ್ತು ನಾನು ಗೋಡೆ ಬರೆದಿರ್ತಕ್ಕಂಥದ್ದು. ಆ ಮಕ್ಕಳು ನನಗೆ ತುಂಬಾ ಸಹಕಾರ ಕೊಡ್ತಾರೆ. ನೀವು ಬರೀತಾ ಇರೋದನ್ನ ನೋಡಿ ಮಕ್ಕಳು ಕೂಡ ಕಲ್ತಿರ್ತಾರೆ ಅನ್ಕೊಂತೀನಿ ನಾನು. ಪ್ರತಿ ವರ್ಷ ನಾವು ನಮ್ಮ ತಾಲೂಕಿನಲ್ಲಿ ಯಾವುದೇ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ನಾವೇ ಬಂದಿದ್ದೀವಿ ಸರ್. ಯಾವುದ್ರಲ್ಲಿ? ಪ್ರತಿಭಾ ಕಾರಂಜಿಯಲ್ಲಿ ಚಿತ್ರಕಲೆ ಆಗಿರ್ಬೋದು, ಕ್ಲೇ ಮಾಡಲಿಂಗ್ ಆಗಿರ್ಬೋದು. ನಿಮ್ಮ ಮಕ್ಕಳು ಫಸ್ಟ್ ಪ್ರೈಸ್. ಸರ್, ನಿಮಗೆ ಈ ಚಿತ್ರಕಲೆಯಲ್ಲಿ ಯಾವ ರೀತಿ ಆಸಕ್ತಿ ಬಂತು ಸರ್? ಇದು ಸರ್, ನಾನು ಓದುವಂತ ಸಂದರ್ಭದಲ್ಲೇ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಓದುವ ಸಂದರ್ಭದಲ್ಲೇ ನಾನು ಈ ಒಂದು ಚಿತ್ರಗಳನ್ನು ಬರೀತಾ ಇದ್ದೆ. ಬಾಲ್ಯದಿಂದಲೇ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಬಂತು, ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದೀರಿ. ಇತಿಹಾಸದಲ್ಲಿ ಇರ್ತಕ್ಕಂತಹ ಅಶೋಕ್ ಚಕ್ರವರ್ತಿ ಆಗಿರ್ಬೋದು, ಅಥವಾ ತಾಜ್ ಮಹಲ್ ಆಗಿರ್ಬೋದು, ಈ ಗೋಲ್ ಗುಂಬಸ್, ನಂತರ ಕೆಲವೊಂದು ಐತಿಹಾಸಿಕ ಸ್ಥಳಗಳ ಚಿತ್ರಗಳಿರ್ತಾವಲ್ಲ ಸರ್, ಅದು ಅವಾಗಲೇ ನಾನು ಬರೀತಾ ಇದ್ದೆ. ಅದನ್ನು ಹಂಗೆ ನಾನು ರೂಢಿಸ್ಕೊಂಡು ಬಂದು ನನಗೆ ಪರಿಪೂರ್ಣವಾಗಿ ನನ್ನ ತರಬೇತಿ DCH ತರಬೇತಿ ಆದ ಸಂದರ್ಭದಲ್ಲಿ ನನ್ನ ಮಿತ್ರರಿಗೆ ನನಗೆ ಸ್ವಂತವಾಗಿ ನಾನೇ ಬರೆದುಕೊಳ್ತಕ್ಕಂತಹ ಒಂದು ಅವಕಾಶ ಅಲ್ಲಿ ನಾನು ರೂಪಿಸ್ಕೊಡೆ ಸರ್. ಯಾಕಂದ್ರೆ ಅಲ್ಲಿ ಯಾರೋ ಆರ್ಟಿಸ್ಟ್ ಸಿಗ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನೀವೇ ಅನಿವಾರ್ಯವಾಗಿ ನಾನೇ ಬರೆಯಕ್ ಪ್ರಾರಂಭ ಮಾಡಿದೆ. ಅದು ನಮಗೆ ಅನುಕೂಲ ಆಯ್ತು ಸರ್. ಸರ್, ನೀವೊಬ್ಬ ಚಿತ್ರ ಆಗಿರೋದ್ರಿಂದ ಚಿತ್ರಕಲಾ ಪರಿಷತ್ತಿನೊಡನೆ ನಿಮಗೇನಾದ್ರೂ ಸಂಪರ್ಕ ಏನಾದ್ರೂ ಉಂಟಾ ಸರ್? ಸರ್, ಚಿತ್ರಕಲಾ ಪರಿಷತ್ಗೆ ನಾನು ಒಂದು 2 ಲೋಯರ್ ಹೈಯರ್ ಮಾಡಿದೆ. ಆದ್ರೆ ಅದಕ್ಕೆ ನಾನು ಮುಂದುವರ್ಸಕ್ ಆಗ್ಲಿಲ್ಲ. ನನಗೆ ಈ ವೃತ್ತಿಯಲ್ಲಿ ಇರೋದ್ರಿಂದ ನನಗೆ ಅವಕಾಶ ಆಗ್ಲಿಲ್ಲ. ಆಮೇಲೆ ಕರ್ತವ್ಯಕ್ಕೆ ಹೇಳಿ ನಾನು ಇದು ಮಾಡ್ಲಿಲ್ಲ. ಆದ್ರೂ ಸಹ ನಾನು ನನ್ನ ಕಲೆಯನ್ನು ಮಾಮೂಲಿಯಾಗಿ ನಾನು ಮೀಡಿಯಾ ಮುಖಾಂತರ ಅಥವಾ ಇದರ ಮುಖಾಂತರ ನಾನು ಕಲ್ತಿದ್ದೀನಿ. ವರ್ಲಿ ಆರ್ಟ್ಸ್ ಆಗಿರ್ಬೋದು, ಅಥವಾ ಬೇರೆ ಚಿತ್ರಗಳು ಬರೀತಕ್ಕಂಥ ಸೀನರಿಗಳಾಗಿರ್ಬೋದು, ಅಥವಾ ಬೋರ್ಡ್ಸ್ ಬರೀತಕ್ಕಂಥದ್ದು ಆಗಿರ್ಬೋದು, ಕಮರ್ಷಿಯಲ್ ಆರ್ಟ್ಸ್ ಬೇಕಾದ್ರೆ ನಾನು ಬರೀತೀನಿ. ಬ್ಯಾನರ್ಸ್ ಎಲ್ಲ ಬರೀತಾ ಇದ್ದೆ. ಅದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ಅದನ್ನು ನಮ್ಮ ಅನೇಕ ಶಾಲೆಗಳಲ್ಲಿ ನಾನು ಮಾಮೂಲಿಯಾಗಿ ಅದು ಬರೆದುಕೊಟ್ಟಿದ್ದೇನೆ. ತಮಗೆ ಶಿಕ್ಷಕ ವೃತ್ತಿ ತೃಪ್ತಿ ತಂದಿದೆಯಾ ಸರ್? ಸರ್, 100% ನನಗೆ ಶಿಕ್ಷಕ ವೃತ್ತಿ, ನಾನು ವೃತ್ತಿಗೆ ಬಂದ ಸಂದರ್ಭದಲ್ಲಿ ನಾನು ಏನಕ್ಕಾಗಿ ನಾನು ಇದಕ್ಕೆ ಬಂದಪ್ಪ ಅಂತ ಒಂದು ಮನಸ್ಸಿತ್ತು. ಆದ್ರೆ ನಾನು ಇದರಲ್ಲಿ ತೊಡಗಿಸ್ಕೊಂಡ ಮೇಲೆ ನಾನು ಪ್ರಥಮವಾಗಿ ನಾನು ಗೂಳೂರು ಶಾಲೆಗೆ ಹೋದೆ. ಗೂಳೂರು ಶಾಲೆಯಲ್ಲಿ ನಾನು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಸುಮಾರು 500 ಜನ ಮಕ್ಕಳಿದ್ರು, 14 ಜನ ಸ್ಟಾಫ್ ಇದ್ರು. ಆ ಒಂದು ಸ್ಟಾಫ್ನೊಳಗೆ ನಾನು ಅವರ ಜೊತೆಯಲ್ಲಿ ನಾನು ಆ ಮಕ್ಕಳೊಂದಿಗೆ ನಾನು ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ನಾನು ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ, ನನ್ನ ವೃತ್ತಿಯಲ್ಲಿ ನಾನು ಇದು ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಆಯ್ತು ಸರ್. ಅದು ಯಾಕಂದ್ರೆ ನಾನು ಅಲ್ಲಿ ಪರಿಪೂರ್ಣವಾಗಿ ನಾನು ಆ ಮಕ್ಕಳ ಜೊತೆಯಲ್ಲಿ ನಾನು ತೊಡಗಕ್ಕೆ ಇದು ಮಾಡಿದೆ. ಆವಾಗ ನನಗೆ ಈ ವೃತ್ತಿನೇ ನನಗೆ ಮುಖ್ಯ ಅನಿಸ್ತು. ಬೇಕಾದ್ರೆ ನಾವು ಕಮರ್ಷಿಯಲ್ ಆರ್ಟ್ಸ್ ಅಂತ ಹೇಳಿ ನಾವು ದುಡ್ಡು ಸಂಪಾದಿಸಬಹುದು, ಆದ್ರೆ ಅದಕ್ಕೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಪ್ರಗತಿ. ನಾನು ವಿದ್ಯಾದಾನ ಮಹಾದಾನ ಜೊತೆಗೆ ನಾನು ಒಂದು ದೇಶಕ್ಕೆ ಸೇವೆ ಮಾಡ್ದಂಗಾಗುತ್ತೆ. ನಮ್ಮ ದೇಶಕ್ಕೆ ನಾನೇನೋ ಒಂದು ಸೇವೆ ಮಾಡ್ದಂಗಾಗುತ್ತೆ. ನಮ್ಮ ಕನ್ನಡ ತಾಯಿಯ ಒಂದು ಸೇವೆ ಮಾಡ್ದಂಗಾಗುತ್ತೆ ಅಂತಕ್ಕಂತಹ ಒಂದು ದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯ ಬುನಾದಿ ಹಾಕಿ ಅವರ ಉತ್ತಮ ಭವಿಷ್ಯಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟಂಗಾಗ್ತದೆ. ಹೌದು ಸರ್, ಹೌದು. ನಾನು ಪ್ರತಿಭಾ ಕಾರಂಜಿಗಳಾಗಿರ್ಬೋದು, ಕಲೋತ್ಸವ ಆಗಿರ್ಬೋದು, ಕಲಿಕಾ ಹಬ್ಬಗಳಾಗಿರ್ಬೋದು, ಗಣಿತ ಕಲಿಕಾ ಆಂದೋಲನ ಆಗಿರ್ಬೋದು, ಇವುಗಳೆಲ್ಲರನ್ನು ಸಹ ಅತಿ ಹೆಚ್ಚು ಬಹುಮಾನಗಳು ಬರುವಂಗೆ ನಮ್ಮ ಮಕ್ಕಳನ್ನು ಸಿದ್ಧಪಡಿಸ್ತೀನಿ ಸರ್. ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾನು ಸ್ವಂತವಾಗಿ ನನ್ನ ಮಕ್ಕಳನ್ನು ಇದು ಮಾಡ್ಕೊಂತೀನಿ. ನಮ್ಮ ಸ್ನೇಹಿತರು ಮತ್ತು ಅವರ ಒಂದು ಇದರ ಮುಖಾಂತರ ನಾನು ಎಲ್ಲ ಮಾಡ್ತೀನಿ ಸರ್. ನಿಮ್ಮ ಶಾಲೆ ಒಂದು ಪುಟ್ಟ ಶಾಲೆ ಆಗಿದೆ. ಇದು ಕಿರಿಯ ಪ್ರಾಥಮಿಕ ಶಾಲೆ ಆಗಿದೆ, ಅದರಲ್ಲೂ ಸರ್ಕಾರಿ ಶಾಲೆ ಆಗಿದೆ. ಇಲ್ಲಿ ನೋಡಿದಾಗ ಕಂಪ್ಯೂಟರ್ ಸಲಕರಣೆಗಳೆಲ್ಲ ಕಂಡು ಬಂದವು. ಅದರದ್ದು ಏನಾದರೂ ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಗೆ ಒಂದು ಅವಕಾಶ ನೀಡಿ ಅದನ್ನು ಕಲಿಸ್ಕೊಡ್ತಾ ಇದ್ದೀರಾ ಸರ್? ಹ್ಞೂ ಸರ್, ಅದಕ್ಕೆ ಬೇಸಿಕ್ಸ್ ಕಲಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಮಗೆ ದಾನಿಗಳಾಗಿರ್ತಕ್ಕಂತಹ ಯೋಗಿನಾರಾಯಣ ಟ್ರಸ್ಟ್ ಅವರು ನಮಗೆ 4
ಕಂಪ್ಯೂಟರ್ಗಳು, 4 ಟೇಬಲ್ಗಳು, 4 ಬೆಂಚ್ಗಳು, UPS ಅಂತ ಕೊಟ್ರು. ಮೊನ್ನೆ ತಾನೇ SC ಕಾಲೇಜು KR ಪುರಂ ಅವರು ಇನ್ನ ಒಂದು ಕಂಪ್ಯೂಟರ್ನು ಅವರು ಸಹ ಕೊಟ್ಟಿದ್ದಾರೆ. ಅನೇಕ ಜನ ದಾನಿಗಳು ನಮ್ಗೆ ಲೇಖನಿ ಸಾಮಗ್ರಿಗಳನ್ನು, ನಂತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಣ್ಣ ಪುಟ್ಟ ಇದಿರ್ತಕ್ಕಂಥ ಕೆಲವೊಂದು ಫೋಟೋಗಳಾಗಿರ್ಬೋದು ಅಥವಾ ಕುಕ್ಕರ್ ಆಗಿರ್ಬೋದು, ಇಂಥವುಗಳನ್ನೆಲ್ಲವನ್ನೂ ಸಹ ನಮ್ಮ ಇವರು ಎಲ್ಲ ಕೊಡ್ತಾ ಇದ್ದಾರೆ ಸರ್. ಆಮೇಲೆ ಒಂದು ಪುಟ್ಟ ಶಾಲೆಯಲ್ಲಿ ಕಂಪ್ಯೂಟರ್ ಕಲಿಕೆಗೂ ಒಂದು ಅವಕಾಶ ಇದೆ ಅಂದರೆ ನಿಜಕ್ಕೂ ಕೂಡ ಈ ಹಳ್ಳಿಯ ಸರ್ಕಾರಿ ಶಾಲೆಯ ಮಕ್ಕಳು ಪುಣ್ಯವಂತರು ಅಂತೇಳಿ ಭಾವಿಸ್ಬೋದಾಗಿದೆ ಸರ್. ಹೌದು ಸರ್, ಅದು ಯಾಕಂದ್ರೆ ನಾವು ಜನರೊಂದಿಗೆ ಯಾವ ರೀತಿ ನಾವು ಹೊಂದ್ಕೊಂಡು ಹೋಗ್ತೀವೋ ಅದೇ ರೀತಿಯಾಗಿ ನೋಡಿ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ರೋಜಮ್ಮನವರು ನಮಗೆ ಡೆಸ್ಕ್ಗಳು ಮತ್ತು ಕೆಲವೊಂದು ಬೆಂಚ್ಗಳನ್ನು ಸ್ವಲ್ಪ ಕೊಟ್ಟರು. ಇನ್ನು ಶಾಲೆ ಅಭಿವೃದ್ಧಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಾವು ಕೇಳಿ ನಮ್ಮ ಇದೇ ಒಂದು ಗ್ರಾಮದ ಹಾಲಿನ ಡೈರಿ ಅವರು ನಮ್ಗೆ 2 ವರ್ಷಕ್ಕೊಂದ್ಸಲ ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನು ಕೊಡ್ತಾರೆ. ಅವರು ಟಿ ಶರ್ಟ್, ಟ್ರ್ಯಾಕ್ ಶೂಟ್, ಆಲ್ ಡೈರಿ ವತಿಯಿಂದ ಟ್ರ್ಯಾಕ್ ಶೂಟ್ ಪ್ರತಿ ವರ್ಷನೂ ಅವರು ನಮ್ಗೆ ಕೊಡ್ತಾರೆ. ಕನಿಷ್ಠ 2 ವರ್ಷಕ್ಕೆ ಗ್ಯಾರಂಟಿ ಕೊಡ್ತಾರೆ. ನಂತರ ಅವರು ನಮ್ಮ ಶಾಲೆಗೆ ಒಂದು ಬೀರುವನ್ನು ಕೊಟ್ಟಿದ್ದಾರೆ, ಕೊಡುಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಮಸ್ತಾನ್ ಸರ್. ಇಷ್ಟೊತ್ತು ಕೂಡ ನನ್ನ ಕೆಲವು ಪ್ರಶ್ನೆಗಳಿಗೆ ತುಂಬಾ ಉತ್ತಮ ರೀತಿಯಲ್ಲಿ ಉತ್ತರಿಸಿದ್ದೀರಿ. ಈ ಶಾಲೆಯ ಆಗು ಹೋಗುಗಳ ಬಗ್ಗೆ, ಆಮೇಲೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಕೂಡ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಸೌಹಾರ್ದತೆಗೆ ನಮ್ಮ ಚಾನಲ್ ವತಿಯಿಂದ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ತಮಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಒಂದು ವಿಷಯವನ್ನು ಮೀಡಿಯಾಗೆ ಅಥವಾ ಮಾಧ್ಯಮಕ್ಕೆ ತುಂಬ ಇದು ಮಾಡ್ತಾ ಇದ್ದೀರಿ. ತಮಗೂ ಧನ್ಯವಾದಗಳು ಹೇಳುತ್ತಾ ಹಿಂದೂ ಬೌದ್ಧ ಜೈನ ಕ್ರಿಶ್ಚಿಯನ್ ಮುಸಲ್ಮಾನ, ಹಿಂದೂ ಬೌದ್ಧ ಜೈನ